ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಲಾಗದೇ ಇರುವವರು OTTಯಲ್ಲಿ ಬಿಡುಗಡೆಯಾದಾಗ ನೋಡಬಹುದು. ಕಾಟೇರ ಸಿನಿಮಾ OTT ಸ್ಟ್ರೀಮಿಂಗ್ ಹಕ್ಕುಗಳನ್ನು Zee5 ಖರೀದಿಸಿದೆ ಎಂದು ವರದಿಗಳು ತಿಳಿಸಿವೆ. ತರುಣ್ ಸುಧೀರ್ ನಿರ್ದೇಶನದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಮಾಲಾಶ್ರೀ ಪುತ್ರಿ ಆರಾಧನಾ ರಾಮ್ ನಟನೆಯ ಕನ್ನಡ ಬ್ಲಾಕ್ ಬಾಸ್ಟರ್ ಸಿನಿಮಾ ಕಾಟೇರ ಈಗ ಯಶಸ್ವಿಯಾಗಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳುತ್ತಿದೆ. ಸದ್ಯದ ಕಾಟೇರ ಕ್ರೇಜ್ ಗಮನಿಸಿದರೆ ಈ ಚಿತ್ರ ಇನ್ನೂ ಹಲವು ದಿನಗಳ ಕಾಲ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಬೋರ್ಡ್ನೊಂದಿಗೆ ಪ್ರದರ್ಶನಗೊಳ್ಳುವ ಸೂಚನೆ ಇದೆ. ಇದೇ ಸಂದರ್ಭದಲ್ಲಿ OTTಯಲ್ಲಿ ಕಾಟೇರ ಬಿಡುಗಡೆಯಾಗಲಿದೆ ಎಂಬ ಪ್ರಶ್ನೆಯೂ ಎದುರಾಗಿದೆ. ಸದ್ಯ ಲಭ್ಯವಿರುವ ಮಾಹಿತಿ ಪ್ರಕಾರ Zee5 OTT ಪ್ಲಾಟ್ಫಾರ್ಮ್ ಕಾಟೇರ ಸಿನಿಮಾದ ಪ್ರಸಾರದ ಹಕ್ಕುಗಳನ್ನು ಪಡೆದಿದೆ. ಕಾಟೇರ ಸಿನಿಮಾವು 1970ರ ಕಾಲಘಟ್ಟದ ಕಥೆಯನ್ನು ಹೊಂದಿದೆ. ಈ ಚಿತ್ರದಲ್ಲಿ ಈಗಲೂ ಪ್ರಚಲಿತದಲ್ಲಿರುವ ಸಾಮಾಜಿಕ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲಲಾಗಿದೆ. ಗಟ್ಟಿಯಾದ ಕಥೆಗಳು ಕಾಟೇರಕ್ಕೆ ವರವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಕಾಟೇರ ಟ್ರೆಂಡಿಂಗ್ನಲ್ಲಿದೆ. ಕಾಟೇರ ಸಿನಿಮಾ ಡಿಸೆಂಬರ್ 29ರಂದು ಬಿಡುಗಡೆಯಾಗಿತ್ತು. ತರುಣ್ ಸುಧೀರ್ ಅವರು ದರ್ಶನ್ ಹುಟ್ಟು ಹಬ್ಬದಂದು ಅಂದರೆ 2022ರ ಫೆಬ್ರವರಿ 16ರಂದು ಕಾಟೇರ ಸಿನಿಮಾ ಕುರಿತು ಮೊದಲು ಮಾಹಿತಿ ನೀಡಿದ್ದರು. ರಾಕ್ಲೈನ್ ವೆಂಕಟೇಶ್ ಅವರು ಇದೇ ದಿನ ಕಾಟೇರದ ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದರು. ಈ ಸಿನಿಮಾದಲ್ಲಿ ತೆಲುಗು ನಟ ಜಗಪತಿ ಬಾಬು ಕೂಡ ನಟಿಸಿದ್ದಾರೆ. ಕನಸಿನ ರಾಣಿ ಮಾಲಾಶ್ರೀ ಮಗಳು ಆರಾಧನಾ ರಾಮ್ ಈ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಭರ್ಜರಿ ಎಂಟ್ರಿ ನೀಡಿದ್ದಾರೆ. ಕಾಟೇರ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಸದ್ಯ ಕೋಟ್ಯಾಂತರ ರೂಪಾಯಿ ಬಾಚಿಕೊಳ್ಳುತ್ತಿದೆ. ಕೆಲವು ವರದಿಗಳ ಪ್ರಕಾರ ಈ ಸಿನಿಮಾವನ್ನು OTT ಬಿಡುಗಡೆ ಮಾಡುವ ಕುರಿತು ಸಿನಿಮಾ ತಂಡ ಮಾತುಕತೆ ಮುಗಿಸಿದೆಯಂತೆ. ಈ ಚಿತ್ರವು Zee5 OTT ವೇದಿಕೆಯಲ್ಲಿ ಪ್ರಸಾರಗೊಳ್ಳಲಿದೆ ಎನ್ನಲಾಗಿದೆ. ಆದರೆ OTTಯಲ್ಲಿ ಕಾಟೇರ ಬಿಡುಗಡೆ ದಿನಾಂಕ ಸದ್ಯದಲ್ಲೇ ಪ್ರಕಟಗೊಳ್ಳುವ ಸೂಚನೆ ಇಲ್ಲ. ಕಾಟೇರ ಸಿನಿಮಾವು ತೆಲುಗು ಮತ್ತು ತಮಿಳಿನಲ್ಲಿ ಬಿಡುಗಡೆ ಮಾಡಲು ಕೂಡ ಬೇಡಿಕೆ ಬಂದಿದೆ. ಹೀಗಾಗಿ ಈ ಡಬ್ಬಿಂಗ್ ಪ್ರಕ್ರಿಯೆ ಮುಗಿದು ತಮಿಳು ಮತ್ತು ತೆಲುಗು ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡು ಬಳಿಕವಷ್ಟೇ ಕಾಟೇರವು OTTಯಲ್ಲಿ ಆಗಮಿಸಲಿದೆ. ಕಾಟೇರ ಸಿನಿಮಾದ ಹಕ್ಕುಗಳನ್ನು ಖರೀದಿಸುವ ಕುರಿತು Zee5 ಕಡೆಯಿಂದ ಯಾವುದೇ ಅಧಿಕೃತ ಅಪ್ಡೇಟ್ ಬಂದಿಲ್ಲ. ಕಳೆದ 4 ದಿನಗಳಲ್ಲಿ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಕಾಟೇರ ಸಿನಿಮಾಕ್ಕೆ ಹಣದ ಹೊಳೆಯೇ ಹರಿದು ಬರುತ್ತಿದೆ. ಕಾಟೇರ ಸಿನಿಮಾ ಬಿಡುಗಡೆಯಾದ 4ನೇ ದಿನ ಅಂದರೆ ಸೋಮವಾರ ಕಾಟೇರ ಸಿನಿಮಾವು 18.26 ಕೋಟಿ ರೂಪಾಯಿ ಗಳಿಸಿದೆ. ಕಾಟೇರ ಸಿನಿಮಾವು ಮೊದಲ ದಿನ 19.79 ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು. ಎರಡನೇ ದಿನವೂ ಬಾಕ್ಸ್ ಆಫೀಸ್ನಲ್ಲಿ 17.35 ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು. ಮೂರನೇ ದಿನ 20.94 ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು. ಕೇವಲ 4 ದಿನಗಳಲ್ಲಿ 77.6 ಕೋಟಿ ರೂಪಾಯಿ ಗಳಿಕೆ ಮಾಡಿ ಸದ್ಯದಲ್ಲೇ 100 ಕೋಟಿ ಕ್ಲಬ್ಗೆ ಸೇರುವತ್ತ ಕಾಟೇರ ದಾಪು ಕಾಲಿಡುತ್ತದೆ. ಹೀಗೆ ನೋಡ್ತಾ ಇರಿ GL ಮೀಡಿಯಾ ನ್ಯೂಸ್ ಕನ್ನಡ ಅಪ್ಡೇಟ್ಸ್ಗಾಗಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.